ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣವಲ್ಲಿಗೆ ಅದಕ್ಕೆ ಬೇಕು ಸುಂದರಿ. ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಬೇಕಿರುವುದು. ಸತಿಗಳ ಮುಂದೆ ತಿಳಿಸಿ ಹೋದರೆ ಬೋಧ ಕಾರ್ಯ ಜಯವಾಗುವುದಿಲ್ಲ. ಹಾಗಾದರೆ ಜಯವಾಗುವುದೇ? ಹೌದು ಸುಂದರಿ. ಯಾರು ಹೇಳಿದರು? ಹಿರಿಯರ ಮೇಲಿರುವರು ಸುಂದರಿ. ನಾಥ ಕಾಂತಿ ಪ್ರಿಯ ಪ್ರಿಯ ಹೇಳುತ್ತ ಕೇಳುವ. ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ಹೃದಯ ರಾಜ ಬಾ. ಓ ಪ್ರಿಯ ಸುಂದರಿ ಹೇಳೋದನ್ನ ಕೇಳು. ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ಹೃದಯ ರಾಜ ಬಾ. ತಳ ತಳನೆ ಹೊಳೆವರ ತಟಗಿತರ ತವ. ತಳನೆ ಹೊಳೆವರ ತಟಗಿತರ ತವ. ಕಜಮೇಲೆ ಕಣ್ಣಗೆ ಬಾ. ಪ್ರಿಯ ಪ್ರಿಯ ಹೋಗುವ ಕಾರ್ಯವ ದೇವರವ. ಕಾರ್ಯವ ದೇವರವ. ಬೇಸುರಿಯನ್ನಲೇ ಬೇಡವ ಪಡಿ. ತೆರೆಸುರಿಯನ್ನಲೇ ಬೇಡವ ಪದಿದೇವ. ಯಾರೋ ಹೀಗೋಪ ಹೇಗಿರೋ ತಾಪ. ಯಾರೋ ಹೀಗೋಪ ಹೇಗಿರೋ ತಾಪ. ಆ ಬೆಳಗಿನ ಬೇಡ ಎಲ್ಲಿಗೆ ರಮ. ಆ ಬೆಳಗಿನ ಬೇಡ ಎಲ್ಲಿಗೆ ರಮಣ. ಪ್ರಿಯ ಪ್ರಿಯ ಮನೋಹಲ್ಲವನೇ ತಮ್ಮ ಪಾದ ಪದ್ಮಗಳೇನು ಮಗ ಆಶ್ರಯ. ಆತ ಕಾಂತಿ ಮೇಘ ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ವಾರದೆ ಆಶ್ರಯಿಸಿದ ಮಚ್ಚಗಳಂತೆ ನಾವು ನಿಮ್ಮ ಆಶ್ರಯವನ್ನು ಪಡೆದು ಬಂದಿರುವೆವು. ಹೌದು ಸುಂದರಿ. ಅಷ್ಟರೊಳಗೆ ನಮ್ಮ ಮೇಲೆ ಎಂತ ಮನಸ್ಸು ಮಾಡಿ ಕಾರಣಕ್ಕೆ ಹೋಗುವ ಪ್ರಿಯ ತಮ್ಮ ಪಾದ ಪದ್ಮನೇ ನಮಗಾಶ್ರಯ. ಆಶೆ ಉಡುರಾದ ಮುಟ್ಟಿಗಾದ ಮಡದೆ ಮನೆ ಸಡಗರ ಸೌಂದರ್ಯಾದ ಸೈದಂಗಪ್ಪಮ ಸುಂದರ ಮನೆ ಸುಂದರ ಕಡ ಕೋಪ ಗಂಡ ಕವರವದ ಕಡಗಡ ಪಡಗಡದ ಕರ್ಣ ದ್ರೋಣಾದಿಗಳನ್ನು ನಡಬಡಗಳ ಕಡೆಗೆ ಬರುವವರಿಗೂ ಎಲ್ಲಿ ಬರುವುದು ಉಡರಾದ ಮುಖೆ ಪ್ರಿಯ ಸಡ ಮಾಡದೆಲ್ಲ ಗೃಹದಡಿಗೆ ತರಲು ಮುತ್ತು ಮುಟ್ಟಿಗಾದ ಪದ್ಮಾಕ್ಷಿಯ ಪದ್ಮಯ ಕದಡಿಗೆ ರೋಸಾಬದ್ಧರಾಗಿ ಹೋಗುವ ಸುಭದ್ರ ಕುಮಾರನ ಆಜ್ಞಾಬದ್ಧರಾಗಿದ್ದಂತ ಅಜ್ಜನಗಿರದ ಗೋಪದಂ ಗೋರಾತ್ರಿಗಳ ಕೆತ್ತಿ ಬೀಸಾಗುವ ಮಹತ್ವದ ಸಾಧುಗಳಿಗೆ ಮತ್ತೆ ಸೊನ್ನವಾಗಿ ಬಂದಿರಬೇಕು ಮತ್ತು ಸದ್ಬುದ್ಧಿಯಿಂದ ಮತ್ತು ಗೃಹದಡಿಗೆ ತರಳವಂತರೊಳಗಿರಬೇಡಿ. ಪ್ರಾಣೇಶ್ವರ ಯಾರ ಕೂಡ ಪಕ್ಕವರು ತೊಟ್ಟು ಹೋಗುದ್ರವಿ? ಕ್ಷತ್ರಿಯರೊಡನೆ ಸುಂದರಿ. ಆತ ಕಾಂತ ಕ್ಷತ್ರಿಯರು ಯಾರು? ಕೌರವ ಕರ್ಣದ್ರೋಣಾದಿಗಳು. ಆತ ಕಾಂತ ಕರ್ಣಧೋಣರ ಕೂಡ ಪಂಥವನ್ನು ತೊಟ್ಟು ಹೋಗುದ್ರವಿಯ? ಹೌದು ಸುಂದರಿ. ಅವರ ವಿಚಾರ ನೀನು ತಿಳಿದುಕೊಂಡಿರುವೆಯ? ಸಹಜವಾಗಿ ತಿಳಿದುಕೊಂಡಿರುವರು ಸುಂದರಿ. ಏನು ತಿಳಿದುಕೊಂಡಿರುವೆ? ಅವರು ಸೂರ್ಯನನ್ನು ಒಂದು ತಿಳಿದುಕೊಂಡಿರುವರು.
ಕಾಂತಿ ಪ್ರಿಯ ಪ್ರಿಯ ಅವರ ವಿಚಾರವು ಹೇಳಲಿ. ಏನು ಹೇಳಲಾಗಿದೆ ಸುಂದರಿ? ಹೇಳಿ ನಿನ್ನ ದೃಢದಾಸೆಯನ್ನು ಮರೆ ಮಾಡುವೆಯ? ಸರ್ವದಾ ಆಗುವುದಿಲ್ಲ. ಹೇಳುವನ ಕೇಳ. ಚೆನ್ನಾಗಿ ಹೇಳು. ಕಾಂತಿ ಪ್ರಿಯ ಅಲೆ. ಪ್ರಿಯ ಕಾರಣ ದ್ರೋಣರು ಎಂಥವ್ರು ಗೊತ್ತೇ? ಅವರು ಎಂದವರ ಸುಂದರಿ? ಹೇಳಲೆ. ಚೆನ್ನಾಗಿ ಹೇಳ ಸುಂದರಿ. ಹೇಳುವೆಯ? ಹೇಳಬರ ಸುಂದರಿ. ಕೌರವೇಂದ್ರನೆಂಬವರ ಮಹಾಕೃಷ್ಣನೊಡನವರ. ಅವರು ಎಂತವರ ಸುಂದರಿ? ಕಾಂತ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ. ಹೆಪ್ಪರ ಸತಿಯರನ್ನ ಮರೆತು ಕರುಣ ದೇವರ ಕೂಡ ರಣರಂಗಕ್ಕೆ ಹೋಗಲು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಸತಿಯಾರೆಯನ್ನ ಮಾತನ್ನು ಕೇಳು. ನಮ್ಮ ಹರ ಮಂದಿರಕ್ಕೆ ಹೋಗಿ ನಡೀತಂತ ಗುಣವಂತ. ಓ ಹೇ ಎನ್ನ ಪ್ರೀತಿ ಸತಿಯಾದ ಉತ್ತರಿ. ಧರ್ಮರಾಜನಿಗೆ ಗೋಭಾಗ ಕೊಡದಂತ ಗೌರವರನ್ನು ಬೇಗನೆ ನೀಗಿ ಬರವರನ್ನು ಕರೆದ ಧನವಂ ಪಿಡಿದು ಸಾಗಿ ಹೋಗುವ ಸಮಯದ ಎನ್ನನ್ನು ಹೇಳಿದ್ದೇವೆ. ಸುಂದರಿ ಬರೇ ಬಗೆಗಳಾದ ದುರಿಯಾದ ನಾದಗಳ ಸರಗಳನ್ನು ಗಗನಕ್ಕೆ ಮಗನ ಮಗನ ಬರುವ ಮಗನನ್ನು ಸಹೋದರ ಮಗನಿಗೆ ಬಗೆ ಬಗೆಯಿಂದ ಬೆಳೆದರೆ ಮಾಡಿ ಉರುಮನ ಪಡ ಎಪ್ಪರೆ ಬಡದ ಪಡ ಏಳು ಕಡೆಗಳ ಎನಿಸದಿದ್ದರೆ ಎನ್ನ ಬಡದ ಮಾತೆಯನ್ನು ಬಂದಕ್ಕೆ ಸಂಶಯವೇ ಇಲ್ಲ. ಬಡ ನಡಿಮೆದ ಬಡದೆ ಬಡಿ ನಿಂತ ಗೃಹ ಬಡಿಗೆ ನಡಿಗೆ ಕರೆದ ರಾತ್ರಿಯೋಳ ವಿರಾಟ ರಾಯನ ಮಗಳ ಕಾಂತ ಕಾಂತಿ ಪ್ರಿಯ ಪ್ರಿಯ ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಸರ್ವದಾ ಬಿಡಬರಲ್ಲ ಸುಂದರಿ. ಕರ್ಣ ದ್ರೋಣರಿಂದ ಗೆದ್ದು ಬರುವೆಯ? ಸಹಜವಾಗಿ ಗೆದ್ದು ಬರುವರ ಆತ ಕಾಂತಿ ಚಕ್ರಬಿಂಬ ಬೇಡಿಸೋದಕ್ಕೆ ನಿಮ್ಮ ತಂದೆಯಾದ ಪಾರ್ಥನಿರುವನು. ಆ ಪಾರ್ಥನಿಗೆ ತಕ್ಕ ಬರೆಯ ಒಪ್ಪಿಸಿ ಬರುವರ ಮಾತು ಸುಂದರಿ. ನೀನಿನ್ನ ಚಿಕ್ಕವನಲ್ಲವೇ?
ಸರ್ವದಾ ಗೆದ್ದು ಬರುವನು. ಹೆಬ್ಬರ ಸತ್ಯರಡನೆ ಸಂತೋಷದಿಂದ ಕಾಲ ಕಳೆಯಬೇಕು. ಕ್ಷತ್ರಿಯರ ಧರ್ಮವಲ್ಲ ಸುಂದರಿ. ಯುದ್ಧ ಮಾಡುವ ವಯಸ್ಸು ನಿನ್ನದಲ್ಲ. ಯುದ್ಧ ಮಾಡಿ ಗೆದ್ದು ಬಂದು ನಾನು ಸತಿಯರನ್ನು ಸಂತೋಷವಾಗಿರುವನು. ಗೆದ್ದ ಬರುವೆಯಾ? ಸಹಜವಾಗಿ ಗೆದ್ದು ಬರುವನು ಸುಂದರಿ. ನಂಬಿಕೆ ನಿನಗಿರುವುದೇ? ಈಗ ಇದು ನಿನ್ನ ಹೇಗೆ ಗೆದ್ದಿರುವುದು ಸುಂದರಿ? ನಾಥ, ಸಾಧ್ಯ. ನಿನಗೇನು ಗೊತ್ತಾಯಿತು? ಹೌದು ಸುಂದರಿ. ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ಹಿರಿಯಾ ಕೇಳೋ ವಿಷಯ, ಪ್ರೀತಿಯ ಸತಿಯ ನೀತಿಯ ನುಡಿಯ, ಪ್ರೀತಿಯ ಸತಿಯ ನೀತಿಯ ನುಡಿಯ. ನಾಥ, ಸಾಧ್ಯ. ಧಿಕ್ಕಾರ ಮಾಡುವೆಯ, ಕೇಳೋ ವಿಷಯ, ಪ್ರಾಣೇಶ್ವರ, ಪ್ರಾಣೇಶ್ವರಿ. ಸಮರಕ್ಕೆ ಹೋಗೋದು ತಕ್ಕ ನಡತೆಯಲ್ಲೆಂದು ಹೇಳಿದರೆ ಯಾತಕ್ಕೆ ಬಂದೆಂದು ಕೇಳ್ತೀವಿಯಾ? ಹೌದು ಸುಂದರಿ. ನಿನ್ನ ಹರ್ತತೆಯಕ್ಕೆ ನಾನು ಭಾಗ್ಯಳಾದ ಕಾರಣ ಹಾ ಸರ್ವ ವಿಚಾರವು ಇನ್ನ ಮುಂದೆ ತಿಳಿಸಬೇಕು. ಹಾ. ಸುಂದರ, ಸುಂದರಿ. ಶತ್ರು ಬಲವನ್ನು ಜಯಿಸಿ ಹಿಂದೆ ತಿರುಗಿ ಬರಲಾರ ಪ್ರತಿದೇವ ನಿಜವೆಂದು ತಿಳಿದುಕೋ ಸತ್ಯ ವಾಕ್ಯವ. ಚಿತ್ತದೊಲ್ಲದಿಗಾದ ಉತ್ತರಿ ಯುದ್ಧಕ್ಕೆ ವಾಯುಪಾಯನ್ನು ನಡೆಯಲಾದ ಗುರುಗ ಸುಂದರಿ. ಚಕ್ರಬಲವನ್ನು ಜಯಿಸಿ ಮತ್ತೆ ಬರಲಾಗದನ್ನು ಬೇಡದಿಗೆಲ್ಲ ನಿನ್ನಗೆ ಮತ್ತಿಗೆ ಎಂತಗದ ಬೇಡದವರು ನಾನು ಸುಂದರಿ. ಅಥವಾ ನಿನ್ನಗೇನಾದರೂ ಭೂತ ಭವಿಷ್ಯದ ವರ್ತಮಾನವು ಏನಾದರೂ ಗೊತ್ತಿದ್ದರೆ ಎನ್ನುವುದನ್ನು ಹೇಳು. ಎಲ್ಲ ಮುಂದೆ ಬಿತ್ತರು ಸೆಯಾಳುವೆಯ ಎಲೆ ಮದ್ದಗದ ಗಾಮಿನಿ ಜಗತ್ತಿನ ತಲೆ ಕೆಳಗೆ ಮಾಡುವ ಕಲಿಮಠವರ ಮುಂದೆ ಇಂಥ ಮಾತನ್ನಾಡುವೆಯ ನಾರಿ. ಉತ್ತರ ಗೋಕರಣದಲ್ಲಿ ನಿಮ್ಮ ಅಣ್ಣನಾದ ಉತ್ತರನ ಛತ್ರಬಲ ಭಕ್ತರನ್ನು ನೋಡಿ ಭಯಪಟ್ಟು ಹೆಂಗಿದ್ದರಂತೆ ವಿರಾಟ ನಗರಕ್ಕೆ ಇಳಿದನಂತಿದ್ದಾರೆ. ಅವನಂತೆ ನಾನಾಗಬರೇ ಬೆದರಿದ ಸಿಗರವರೇ. ನಾಥ, ಸಾಧ್ಯ. ನೀನು ನನ್ನ ಮುಂದೆ ಹಾರಾಡೋದಲ್ಲ, ಕಾರಣ ದ್ರೋಣರನ್ನು ಜಯಿಸುವುದು. ಅವರ ದಾರನ್ನು ಜಯಿಸಿರುವರು. ನೀನು ಯಾರನ್ನು ಗೆದ್ದು ಬಂದಿರುವೆ? ನಾನು ಇದುವರೆಗೆ ಯಾರನ್ನು ಜಯಿಸಿಲ್ಲ, ಅವರನ್ನು ಗೆದ್ದು ಬರುವುದಕ್ಕೆ ಹೋಗುವನಲ್ಲ. ಅದು ನಿನ್ನ ಕೈಲಾಗುವುದಲ್ಲ. ಸಹಜವಾಗಿ ಜಯಿಸಿ ಬರುವನು. ಸಹಜವಾಗಿ ಜಯಿಸಿ ಬರುವೆ. ಸಹಜ